ಹಾಯ್ ದೋಸ್ತೋ, ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಇವತ್ತು ನಾವು ಎಗ್ ರೆಸಿಪಿ ಮಾಡುವ, ಎಗ್ ಮಸಾಲ ರೆಸಿಪಿ. ಮೊದಲಿಗೆ ನೀರನ್ನು ಬಿಸಿ ಮಾಡಿಕೊಂಡು 5 ಮೊಟ್ಟೆಯನ್ನು ಇಡುವ. 5 ಮೊಟ್ಟೆ ಸಾಕು ನಿಮಗೆ. ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತಾರೆ, ನಾವು ಕಲ್ಲುಪ್ಪನ್ನು ಹಾಕ್ತೀನಿ. ಮತ್ತು ಉಳ್ಳಾಗಡ್ಡಿ ಇರುವುದಿಲ್ಲ, ಅದರ ಸಿಪ್ಪೆ ತೆಗೆದು ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಒಡಿಬಾರ್ದಂತ, ಮೊಟ್ಟೆ ಹೊಡಿತದಲ್ಲ, ಒಡಿಬಾರ್ದಂತ. ಮತ್ತು ಕಲರ್ ಬಿಡ್ತದೆ, ಈ ಟೈಪ್ ಕಲರ್ ಆಗ್ತದೆ, ಒಡೆಯುವುದಿಲ್ಲ, ಫುಲ್ಲು ಹೊಡ್ಕೊಂಡು ಹೊರಗೆ ಬರುವುದಿಲ್ಲ. ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ನಾನು 2 ಸ್ಪೂನನ್ನು ತೊಗೊಂಡಿದ್ದೀನಿ. 1 ಚಮಚ ಮೆಣಸಿನ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಹಳದಿ ಹಿಟ್ಟು 1 ಸ್ಪೂನು. ಸ್ವಲ್ಪ ಸಿಪ್ಪೆ ತೆಗೆದು ಮೊಟ್ಟೆಯನ್ನು ಒಂದೊಂದಾಗಿ ಇಡುವ. ನಾನು 5 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಕಟ್ ಮಾಡಲಿಲ್ಲ, ಅದು ಕಟ್ ಮಾಡಬೇಕಾಗ್ತದೆ. ನಾನು ಕಟ್ ಮಾಡಲಿಲ್ಲ, ಹೀಗೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡುವ. ಹೀಗೆ ಸ್ವಲ್ಪ ಆಗ್ತದೆ. ಸ್ವಲ್ಪ ರೋಸ್ಟ್ ಮಾಡಿ ಬ್ರೌನ್ ಕಲರ್ ಆಗ್ತದಂತ ಸ್ವಲ್ಪ ವೇಟ್ ಮಾಡುವ. ಸಾರಿ, ಆ ಕಡೆ ಬೇಯ್ದು ಮೊಟ್ಟೆ ಒಂದೊಂದು ಆಗಿ ಸಪ್ರೇಟ್ ತೆಕ್ಕೊಂಡು ಇಡುವ. ನಾನು ತೆಕ್ಕೊಂಡಿರ್ತಾ ಇದ್ದೀನಿ ನೋಡಿ. ಆ ವಿಡಿಯೋ ಸ್ಕಿಪ್ ಮಾಡಲಿಲ್ಲ, ಅಂದರೆ ಫುಲ್ ವಿಡಿಯೋ ಕಟ್ಟು ಮಾಡಲಿಲ್ಲ, ಅದನ್ನು ಫುಲ್ ಹಾಕ್ತಾಯಿದ್ದೀನಿ. ನಂತರ ಅದೇ ಪ್ಯಾನಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ದಾಲ್ಚಿನ್ನಿ ಎಲೆ ಒಂದು 5 ಇಟ್ಟಿದ್ದೀನಿ. ಲವಂಗ, ಸ್ಟಾರ್, ದಾಲ್ಚಿನ್ನಿ ಮತ್ತು ಜೀರಿಗೆ ಸ್ವಲ್ಪ ಇಟ್ಟಿದ್ದೀನಿ. ಸ್ವಲ್ಪ ನೋಡಿ, ಇದನ್ನು ಪೂರ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ ಹಾಕಿ ಸ್ವಲ್ಪ ಹೊಡೆದುಕೊಳ್ಳುವ. ಇದಕ್ಕೆ ಸ್ವಲ್ಪ ರೋಸ್ಟ್ ಮಾಡುವ. ಆಮೇಲೆ ರೋಸ್ಟ್ ಮಾಡಿದ ನಂತರ ನಾನು 4 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅದು ಈರುಳ್ಳಿಯನ್ನು ಹಾಕುವ. ಅದರಲ್ಲಿ ಹಾಕಿ ಬ್ರೌನ್ ಕಲರ್ ಆಗೋ ತನಕ ಅದಕ್ಕೆ ರೋಸ್ಟ್ ಮಾಡುವ. ನೋಡಿ, ಹಾಗೆ ರೋಸ್ಟ್ ಮಾಡಿ ನಂತರ ಎಷ್ಟು ಹಾಕಿದೆ ಅಷ್ಟು ರೋಸ್ಟ್ ಮಾಡಬೇಕಿರುತ್ತೆ. ಎಲ್ಲೋ ಇದು ಬ್ರೌನ್ ಕಲರ್ ಬರಬೇಕಿರುತ್ತೆ. ಹಸಿಯಾಗಿರೋದು ಎಲ್ಲ ಹೋಗಬೇಕಿರುತ್ತೆ. ಇದ್ರ ಮೇಲೆ ಡೆಕ್ಕನ್ನು ಹಾಕೊಂಡು ಮುಚ್ಕೊಂಡಿದ್ದೀನಿ. ಚಮಚಿಗೆ ನಿಮ್ಮ ನೋಡಿ, ಬ್ರೌನ್ ಕಲರ್ ಆಗಿದೆ. ಸ್ವಲ್ಪ ಅದು ಲೋ ಮೀಡಿಯಮ್ದಲ್ಲಿ ಇಟ್ಟಿದ್ದೀನಿ ಗ್ಯಾಸು. ಜಿಂಜಿ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿದ್ದು. ಗಾರ್ಲಿಕ್ ಪೇಸ್ಟು ಒಬ್ಬರಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊ. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಜಿಂಜಿ ಗಾರ್ಲಿಕ್ ಪೇಸ್ಟ್ ಅಷ್ಟನ್ನು ನಾವು ರೋಸ್ಟ್ ಮಾಡ್ಕೊಳ್ಳುವ. ರೋಸ್ಟ್ ಮಾಡಿದ ನಂತರ ಟೊಮೆಟೊ ಸಾಸ್ ಹಾಕೊಂಡು ಟೊಮೆಟೊ ರುಬ್ಕೊಂಡಿದ್ದೀನಿ. ಮಿಕ್ಸರಲ್ಲಿ 3 ಟೊಮೆಟೊ ಹಾಕಿದ್ದೀವಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಸಿಕ್ಕಾಪಟ್ಟೆ ಮಳೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನಿಲ್ಲ. ಸ್ವಲ್ಪ ಇದಾದಮೇಲೆ ಸ್ವಲ್ಪ 1-2 ಚಮಚಷ್ಟು ದೊಡ್ಡ ಚಮಚಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರನ್ನು ಮಿಕ್ಸ್ ಮಾಡುವ. ಮೊಸರನ್ನ ಹಾಕ್ತಾಯಿದ್ದೀನಿ. ನೀವು ಮೊಸರು ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚಲೋ ಮಾಡ್ಕೊಂಡು ಮಿಕ್ಸ್ ಮಾಡಿ ನಂತರ ಚಲೋ ಮಾಡ್ಕೊಂಡು ಕುದಿ ಬರಬೇಕು. ಆ ಥರ ಸ್ವಲ್ಪ ಲೋ ಹಳದಿ ಹಿಟ್ಟನ್ನು ಸ್ವಲ್ಪ ಹಾಕುವ. ಗರಂ ಮಸಾಲೆ, ಎಗ್ ಮಸಾಲ ಪೌಡರ್ 2 ಚಮಚ ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡಿ
ಸರಿ ಮಾಡಿ ಮಿಕ್ಸ್ ಮಾಡಿ ಕುದಿ ಬರೋ ತನಕ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಲ್ಲುಪ್ಪು ನಾವು ಯೂಸ್ ಮಾಡ್ತಾರೆ, 2 ಚಮಚ ಕಲ್ಲುಪ್ಪು ಹಾಕಿದ್ದೀನಿ. ಮಸಾಲ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ದಪ್ಪನ ಹಾಕ್ಕೊಂಡು ಕುದಿ ಬರೋ ತನಕ ಸ್ವಲ್ಪ ಇದು ಮಾಡಬೇಕು. ಲೋ ಮೀಡಿಯಮ್ದಲ್ಲಿ ಇಟ್ಟಿದ್ದೀನಿ ಗ್ಯಾಸ್. ಮಿಕ್ಸ್ ಮಾಡಿ ಚಲೋ ಬೇಯಿಸಿರೋದು ಮತ್ತೆ ಒಂದೊಂದಾಗಿ ಹಾಕುವ. 2 3 5 ಅದಕ್ಕೆ ಚಲೋ ಮಾಡಿ ಮಿಕ್ಸ್ ಮಾಡಿ ಮಸಾಲ ರೆಡಿ. ಅದಕ್ಕೆ ಹಾಕಿರೋ ಸ್ವಲ್ಪ ಅದು ರೆಡಿ ಆಯಿತು ಎಗ್ ಮಸಾಲ ರೆಸಿಪಿ. ನನ್ನ ಚಾನಲ್ನಲ್ಲಿ ಯಾರು ನೀವು ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಹಾಕಿ. ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಅಷ್ಟು ಬರುವುದಿಲ್ಲ, ಸ್ವಲ್ಪ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಕನ್ನಡ ನನಗೆ ಅಷ್ಟು ಬರುವುದಿಲ್ಲ, ಅದಕ್ಕೆ ಬ್ಯಾಡ್ ಕಮೆಂಟ್ ಏನು ಹಾಕ್ತಾರೆ ಯಾರು.